ಫೈನಲಿ ಗುರು ಬಿಗ್ ಬಾಸ್ ಮುಗ್ದೇ ಹೋಯ್ತು ಅಂಡ್ ನಮ್ಗೆ ಇಲ್ಲಿ ಗೆದ್ದು ಆಯ್ತು. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಗಿಲ್ಲಿ. ಇದೇನು ಹೊಸದಲ್ಲ ಬಿಡಿ, ಗಿಲ್ಲಿ ಗೆದ್ದೆ ಗೆಲ್ತಾನಂತ ಸೀಸನ್ ಸ್ಟಾರ್ಟ್ ಆದಾಗಿಂದಾನೆ ಗೊತ್ತಾಗ್ಬಿಡ್ತು. ಜೊತೆಲಿ ಹಂಗೆ ಗೈಸ್ ಹಿಂಗೆ ಗೈಸ್ ಅನ್ಕೊಂಡು ರಕ್ಷಿತಾ ಸೆಕೆಂಡ್ ಬಂದ್ಬಿಟ್ಲು. ನಂಗೆ ಈ ಎಪಿಸೋಡ್ ಅಲ್ಲಿ ಏನ್ ಹೆವಿ ಇಷ್ಟ ಆಗಿದೆ ಅಂದ್ರೆ ನಮ್ ಡಾಗ್ ಸತೀಶ್ ಗುರು, ಈ ಕಡೆ ಸುದೀಪ್ ಸರ್, ಆ ಕಡೆ ತುಕಾಲಿ ಸಂತೋಷ್, ಡಾಗ್ ಸತೀಶ್ ನಾಕೊಂಡು ರುಬ್ಬುದ್ರು. ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇತ್ತು. ಹೌದು, ನಿಮ್ದೇ ವೇದಿಕೆ ಮೂಲಕ, ಬಟ್ ಯಾರಿಗೂ ಪರಿಚಯ ಇರಲಿಲ್ಲ. ಎಲ್ಲಾರ್ಗೂ ಪರಿಚಯ ಇದ್ದೆ ಸರ್, ಆದ್ರೆ ಈಗ ಬೀದಿಲೂ ಒಂದು ಚಿಕ್ಕ ಅಂಗಡಿಲೂ ಗುರ್ತಿಡಿಯಂಗ್ ಆಗಿದ್ದು ಬಿಗ್ ಬಾಸ್ ವೇದಿಕೆ. ಕುಡ್ಕೊಂಡ್ ಬಂದಿದ್ದೀನೋ ಅವ್ರು ಕುಡ್ಕೊಂಡ್ ಬಂದವರು ಇಲ್ಲ. ಅಲ್ಲ, ಬಿಗ್ ಬಾಸ್ ಬಗ್ಗೆ ಅಷ್ಟೊಂದು ನೆಗೆಟಿವ್ ಇಂಟರ್ವ್ಯೂ ಕೊಡ್ಕೊಂಡು ಕರೆದಿದ ತಕ್ಷಣ ನಾಚಿಕೆ ಮನ ಮರ್ಯಾದೆ ಬಿಟ್ಬಿಟ್ಟು ಬಂದವನಲ್ಲ ಇವಣ್ಣ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಈ ಕಡೆ ತುಕಾಲಿ ಸಂತೋಷ್, ಅಮೀರ್ ಖಾನ್ ಅವ್ರು ಹಾಕೊಂಡ್ರೆ ಯಾರು ಹೋಗ್ತಾ ಇರ್ಲಿಲ್ಲ. ಅದೇ ನನ್ನ ಮಗ ಹರ್ಷ ಹಾಕೊಂಡ್ಬಿಟ್ರೆ ಹುಡುಗಿಲೆಲ್ಲ ಅಣ್ಣ ಮಾತಾಡೋದು ಹಂಗೆ ಬಿಡಿ, ಮಾತಾಡಿದ್ರೆ 5 ಲಕ್ಷ ಶರ್ಟು, 10 ಲಕ್ಷ ಪ್ಯಾಂಟು, 2 ಕೋಟಿ ಕಾಚ. ಅಣ್ಣನ್ ಬಗ್ಗೆ ಇಲ್ಲಿ ಯಾರ ಚಿಕ್ಕ ಹುಡುಗ ಏನೋ ಹೇಳ್ತವನೆ, ಕೇಳ್ಕೊಂಬನ್ನಿ. ಇಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ. ಸ್ವಾಮೀಜಿ 7 ಮಿಂಡ್ರಿ ಆದ್ರೆ ನೀನ್ 14 ಮಿಂಡ್ರಿ. ಆದ್ರೂ ಇವ್ರು ನಾನ್ 3rd ರಘು ಬರ್ತಾರೆ, 4th ಧನುಷ್ ಬರ್ತಾರೆ, ಆಮೇಲೆ ಅಶ್ವಿನಿ ಅವ್ರು ಬರ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನಿಮ್ ಪ್ರಕಾರ ಯಾರು 3rd, 4th, 5th ಬರ್ಬೇಕಾಯ್ತು ಕಮೆಂಟ್ ಮಾಡಿ. These are my private parts. These are my private parts. Nobody should see them. Nobody should touch them. ಇದನ್ನ ಟಚ್ ಮಾಡಕ್ಕೆ ಕ್ಯೂ ಅಲ್ಲಿ ನಿಂತವ್ರ, ನೋಡ್ಬೇಕು ಅಂದ್ರೆ ಅರ್ಧ ಗಂಟೆ ಹುಡುಕ್ಬೇಕಲ್ಲೋ. ವಿಡಿಯೋ ನಗು ಬಂದ್ರೆ ಫಾಲೋ ಮಾಡೋದ್ ಮಾತ್ರ ಮರಬೇಡಿ. ಲೆಟ್ಸ್ ಗೋ. ಏನಾಯ್ತು, ಕೋಪ ಮಾಡ್ಕೊಂಡಿದ್ಯಾ? ಹೇಳೋ ಪೆನ್ಸಿಲ್ ನಿನ್ ಕೋಪ ಕ್ಯಾನ್ಸಲ್. ಹಿ ಏನಾಯ್ತು ಮಚ್ಚ, ಕೋಪ ಮಾಡ್ಕೊಂಡಿದ್ಯಾ? ಹೇಳೋ ಪೆನ್ಸಿಲ್ ಟಿಕಿಕೋ. रुको जरा, सबर करो. बेवकूफ सीधा सादा था. anak ka ng ku. ನಮ್ಮ ದೇಶದಾಗ ಮದುವೆ ಆಗೋ ಹುಡುಗ ಅವ ಎಷ್ಟೇ ಬಡವಾಗಿದ್ರು ಮದುವೆಗೆ ಕೋಟ್ ಹೊಲಿಸ್ಲೇಬೇಕ್ರಿ. ಮತ್ತು ಆ ಕೋಟ ಅವ ಮದುವೆ ದಿನ ಅಷ್ಟೇ ಹಾಕೋಬೇಕು, ಮುಂದೆಂದೂ ಹಾಕೊಳ್ಳೋಂಗಿಲ್ರಿ. ಅಕಸ್ಮಾತ್ ಅವ ಮುಂದೆ ಎಂದರೆ ಹಾಕೊಂಡು ಬಂದ ಅಂದ್ರೆ ಮಂದಿ ಅಂತಾರ, ಬಂದ್ ನೋಡಪ್ಪ ಗಿಳಿ ಭವಿಷ್ಯ ಹೇಳವ. ಫೋಟೋ ಹಾಕ್ತೀವಿ ನೋಡ್ಕೊಂಡ್ ಬರ್ರಿ. ಮೊನ್ನೆ ನಮ್ ಕೊಪ್ಪು ಜಾತ್ರೆಗ ಯಾಕೆ ಕಂಡದ್ಲು ಹೋಗಿ ಫೋಟೋ ತೆಗ್ಸ್ಕೊಂಡ.
ಫೋಟೋ ತೆಗ್ಸ್ಕೊಂಡು ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ. ಅದು ಇವ್ರು ಯಾರು ಗೊತ್ತಿದ್ದು ಕಮೆಂಟ್ ಹಾಕಂತಾನೆ ಇನ್ಸ್ಟಾಗ್ರಾಮ್ ಹಾಕಿದ್ದೆ. ಎಲ್ಲರೂ ಹಾಕ್ಯಾರ, ಕೆಲವು ಮಂದಿ ಹಾಕ್ಯಾರ. ಒಂದು 60,000 ಹೊಡೈತೆ ವಿಡಿಯೋ. ಅದು ಆತ್ರಿ. ಮತ್ತು ನಾನು ಹಾಕಿದ್ನೆಲ್ಲ ಹಾಕ್ಯಾರ. ಅದಕ್ಕೇನಿಲ್ಲ. ನಿನ್ನೆ ಕೊಪ್ಪಳ ಜಾತ್ರೆಗೆ ಹೋಗಿದ್ದೆ. ಒಬ್ಬ ಅಣ್ಣ ಕೇಳಿದೆ, ಅಣ್ಣ ಅಕ್ಕನ ಕೂಡ ಫೋಟೋ ತೆಗ್ಸ್ಕೊಂಡಲ್ಲಿ ಏನೋ ಅಂತ. ಹ್ಞೂ ನೋಡೋಣ ಅಂದೆ. ಅಕ್ಕ ಸಿಳಿಗಿಳಿ ಹೊಡೆದಾಣ ಅಂತ ಕೇಳ್ತಾನ್ರಿ. ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ. ನಡಿ. अभी तो रुको, क्लाइमैक्स अभी. ಶಬಾಷ್, ನಿನ್ಗೆ 24 ಗಂಟೆನೂ ಫ್ರೆಂಡು ನನ್ ಬಗ್ಗೆ ಒಂಚೂರು ಯೋಚನೆ ಇಲ್ಲ ಅಲ್ವಾ ನಿನಗೆ? ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸದೇ ಇಲ್ವಾ ನಿನಗೆ? ಒಂದ್ ನಿಮಿಷ ನನ್ ಮಾತು ಕೇಳೆ. ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಇವತ್ತು ಇಡೀ ದಿನ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇವಾಗ ನಿನ್ ಗಾಡಿಯಲ್ಲಿ ಬರ್ತಾ ಇದೀನಿ ಅಷ್ಟೇ. ನನ್ ಕೈಲಿ ಆಯ್ತಲ್ಲ, ಸಿಕ್ಕಾಪಟ್ಟೆ ತೂಕ. ನಿನ್ ಫ್ರೆಂಡ್ ಕರ್ಕೊಂಡು ಹೋಗು. ಇನ್ಮೇಲೆ ಅವನೆಲ್ಲೂ ಬರಲ್ಲ, ನೀನೇ ಬರ್ಬೇಕು. He tried it. ನಮ್ ರಾಕಿ ಟ್ಯಾಲೆಂಟ್ ನೋಡಿ ಎಷ್ಟ್ ಕೋಟಿ ಬಾಳ್ಬೋದು ಅಂತ ನೀವೇ ಹೇಳಿ. ನಾನು ಕಪ್ ತಿಂತ ಕೂತಿದ್ದೆ. ರಾಕಿ ಬಂದು ನನ್ನ ನೋಡ್ಕೊಂಡ್ ಕೂತಿದ್ದ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ದೆ, ಕಪ್ ತಿಂತೇನು ಅಂತ. ಅವನು ಹ್ಞೂ ಅಂದ. ಸರಿ ಅಂದ್ಬಿಟ್ಟು ಕಪ್ ಕೊಟ್ಟೆ. ಅವನು ನನ್ನನ್ನು ಎಷ್ಟೊತ್ತಿಂದ ಅಬ್ಸರ್ವ್ ಮಾಡಿದ್ರೆ ಆ ಕಬ್ನ ಅಗದು ಉಗಿಬೇಕು ಅನ್ನೋದನ್ನ ಕಲ್ತಿರ್ತಾನೆ ಹೇಳಿ. ಒಂದ್ ಸೆಕೆಂಡ್ ನನಗೆ ಶಾಕ್ ಆಗೋಯ್ತು. ಸರಿ, ಇನ್ನೂ ಒಂದ್ಸತಿ ಟೆಸ್ಟ್ ಮಾಡೋಣ ಅಂತೇಳಿ ಮತ್ತೆ ಇನ್ನೂ ಒಂದು ಪೀಸ್ ಕೊಟ್ಟೆ. ಅದನ್ನು ನೀಟಾಗಿ ಅಗದು ಉಗದ. ಇವಾಗ ಹೇಳಿ, 100 ಕೋಟಿ ನಾಯಿ ಈ ತರ ಕಬ್ಬು ತಿಂದು ಉಗಿಯತ್ತಾ? ಅಂದಾಗೆ ಎಲ್ರು ಅನ್ಕೊಂಡ ಹಾಗೆ ಗಿಲ್ಲಿ ಬಿಗ್ ಬಾಸ್ 12ನ ಗೆದ್ದಾಯ್ತು. ಈಗ ಅವರು ಗೆದ್ರೆ ಯಾರೋ ಏನೋ ಮಾಡ್ತೀನಿ ಅಂತಂದ್ರು. ಅದೇನು ಅಂತ ನೋಡ್ಕೊಂಡು 100% ಅವ್ನು ಗೆದ್ದು ಬಿಟ್ರೆ ಅವ್ನ ಕಾಲ್ ಕೆಳಗೆ ಹೋಗ್ತೀನಿ. ನೋಡಿದ್ರಲ್ಲ, ಈ ಕಾಲ್ ಕೆಳಗಡೆ ನುಗ್ಗೋ ಸೀನ್ಗೆ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡ್ರಪ್ಪ.
ಹಲೋ ಎಮ್ಮೆ ಮೇಡಮ್, ನೀವ್ ಇಷ್ಟೊಂದು ಕೋಪದಲ್ಲಿದ್ದೀರಾ ಯಾಕೆ? ನಾನ್ ಮನುಷ್ಯರ ಮೇಲೆ ಸಿಟ್ಟಾಗಿದ್ದೀನಿ. ಮನುಷ್ಯರು ನನ್ನ ಹಾಲು ಕುಡಿತಾರೆ, ಆದ್ರೆ ಹಸುಗ್ ಮಾತ್ರ ಅಮ್ಮ ಅಂತಾರೆ. ನನ್ನ ಅಮ್ಮ ಅನ್ನೋದ್ ಬೇಡ, ಆಂಟಿ ಅಂತಾದ್ರೂ ಹೇಳಿ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಿಪೋರ್ಟ್ ಬರಕ್ಕೆ ಜನ ದಿನಗಟ್ಟಲೆ ಕಾಯ್ತಿದ್ದಾರೆ. ಎಷ್ಟೋ ಹಳ್ಳಿಗಳಿಗೆ ಇವತ್ತು ಕರೆಂಟ್ ಇಲ್ಲ, ಸಾವಿರಾರು ಮಕ್ಕಳಿಗೆ ಸರಿಯಾದ ಊಟ ಇಲ್ಲ. ಇವುಗಳ ಬಗ್ಗೆ ಮಾತಾಡಕ್ ನಿಮ್ಗೆ ಟೈಮ್ ಇಲ್ವಾ? ನಮಸ್ಕಾರ ಅಖಂಡ ಕರ್ನಾಟಕ. ಏನಾಗಿದೆ ಈ ಜನಕ್ಕೆ? ಯಾವುದೋ ಒಂದು ರಿಯಾಲಿಟಿ ಶೋ ಆಟಕ್ಕೆ ಕೂತು ವಿಶ್ಲೇಷಣೆ ಮಾಡ್ತೀರಾ, ಅಲ್ಲಿ ಕಿತ್ತಾಡೋರ ಬಗ್ಗೆ ನಿಮ್ಗೆ ಯಾಕಷ್ಟು ಚಿಂತೆ? ಮನೋರಂಜನೆಗೋಸ್ಕರ ಮನುಷ್ಯತ್ವ ಮರಿಬೇಡಿ. ಬದುಕನ್ನ ಬದಲಿಸೋ ವಿಷಯಕ್ಕೆ ಬಲೆ ಕೊಡಿ. ನಮಸ್ಕಾರ, ಜೈ ಬಜರಂಗಿ.